ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ದಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ಈ ಕಾಯ್ದೆಯಲ್ಲಿ ರೀಸೆಂಟ್ ಆಗಿ ಯಾವ ಪ್ರೊವಿಷನ್ಸ್ಗಳು ಅಮೆಂಡ್ ಆಗಿವೆ ಅನ್ನೋದನ್ನ ಸ್ಟಡಿ ಮಾಡೋಣ ಮತ್ತು ಈ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಏನೇನು ಬದಲಾವಣೆಗಳು ಆಗಿವೆ ಅನ್ನೋದನ್ನ ನೋಡೋಣ ಮತ್ತು ಯಾವ ರೀತಿಯಾಗಿ ಒಂದು ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ದಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ನಲ್ಲಿ ರೀಸೆಂಟ್ ಅಮೆಂಡ್ಮೆಂಟ್ಸ್ ಗಳನ್ನ ದಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2020 ಈ ಆರ್ಡಿನೆನ್ಸ್ ನ ಮುಖಾಂತರ ಕೆಲವೊಂದು ರೀಸೆಂಟ್ ಅಮೆಂಡ್ಮೆಂಟ್ ಗಳಾಗಿವೆ. ಇದರಲ್ಲಿ ಮುಖ್ಯವಾಗಿ ಲ್ಯಾಂಡ್ ಓನರ್ಶಿಪ್ ನ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಲ್ಯಾಂಡ್ಸ್ ನ ರೆಗ್ಯುಲೇಷನ್ ನ ಯೂಜೆಸ್ ಗಳ ಬಗ್ಗೆ ಅಂದ್ರೆ ಅದರ ಉಪಯೋಗದ ಬಗ್ಗೆ ಇರುವಂತಹ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಅಮೆಂಡ್ಮೆಂಟ್ ಮಾಡಲಾಗಿದೆ. ಈ ಅಮೆಂಡ್ಮೆಂಟ್ ಗಳನ್ನ ಕರ್ನಾಟಕ ಸರ್ಕಾರ ಅಗ್ರಿಕಲ್ಚರ್ ಲ್ಯಾಂಡ್ ಮಾರ್ಕೆಟ್ ಅನ್ನ ಲಿಬರಲೈಸ್ ಮಾಡುವ ಉದ್ದೇಶದಿಂದ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಬೂಸ್ಟ್ ಮಾಡುವ ಸಲುವಾಗಿ ಮತ್ತು ಅದರ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಅಮೆಂಡ್ಮೆಂಟ್ ಗಳನ್ನ ಮಾಡಲಾಗಿದೆ. ಮೊದಲ ಅಮೆಂಡ್ಮೆಂಟ್ ಏನು ಅಂತಂದ್ರೆ ರಿಮೂವಲ್ ಆಫ್ ಇನ್ಕಮ್ ರೆಸ್ಟ್ರಿಕ್ಷನ್ಸ್. ಈ ಒಂದು ಅಮೆಂಡ್ಮೆಂಟ್ ನ ಪ್ರಕಾರ ಏನು ಮೊದಲಿದ್ದಂತಹ ಸೆಕ್ಷನ್ 79A ಮತ್ತು ಸೆಕ್ಷನ್ 79B ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಈ ಒಂದು ಸೆಕ್ಷನ್ಸ್ ಗಳ ಪ್ರಕಾರ ಯಾವ ವ್ಯಕ್ತಿಯ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ 25 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಅಂತಹ ವ್ಯಕ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಂಗಿಲ್ಲ, ಅವನು ಪರ್ಚೇಸ್ ಮಾಡೋದನ್ನು ನಿಷೇಧ ಮಾಡಿತ್ತು. ನಂತರದಲ್ಲಿ ಅಮೆಂಡ್ಮೆಂಟ್ ಮಾಡಿ ಈ ಒಂದು ರೆಸ್ಟ್ರಿಕ್ಷನ್ ಅನ್ನ ಅಬಾಲಿಷ್ ಅಂದ್ರೆ ತೆರವು ಮಾಡಲಾಗಿದೆ. ಈ ಒಂದು ಅಮೆಂಡ್ಮೆಂಟ್ ನ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಸ್ಥೆ ಅವರ ಇನ್ಕಮ್ ನ ರಿಗಾರ್ಡ್ಲೆಸ್ ಆಫ್ ದ ಇನ್ಕಮ್, ಅವರ ಇನ್ಕಮ್ ಎಷ್ಟೇ ಇರಲಿ ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಬರುವಂತಹ ಅಮೆಂಡ್ಮೆಂಟ್ ಅಂದ್ರೆ ಇನ್ಕ್ರೀಸ್ಡ್ ಲ್ಯಾಂಡ್ ಹೋಲ್ಡಿಂಗ್ ಲಿಮಿಟ್ಸ್. ಅಮೆಂಡ್ಮೆಂಟ್ ಗಿಂತ ಮುಂಚೆ ಆ ಕಾಯ್ದೆಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಫ್ಯಾಮಿಲಿ ಎಷ್ಟು ಪ್ರಮಾಣದ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಹೊಂದಬೇಕು ಅದರ ಮೇಲೆ ಒಂದು ಸೀಲಿಂಗ್ ಅನ್ನ ಹಾಕಲಾಗಿತ್ತು. ಆ ಲಿಮಿಟ್ ಯಾವ ರೀತಿಯಾಗಿತ್ತಂದ್ರೆ ಒಂದು 5 ಸದಸ್ಯರನ್ನು ಹೊಂದಿರುವಂತಹ ಒಂದು ಫ್ಯಾಮಿಲಿ 10 ಯೂನಿಟ್ ನಿಂದ ಹಿಡ್ಕೊಂಡು 20 ಯೂನಿಟ್ ನವರೆಗೆ ಮಾತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಹೊಂದಿರಬೇಕು ಅಂತೇಳಿ ಆ ಕಾಯ್ದೆ ಹೇಳ್ತಾ ಇತ್ತು. ಆದ್ರೆ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆದ ಮೇಲೆ ಆ ಫ್ಯಾಮಿಲಿ 20 ಯೂನಿಟ್ ನಿಂದ 40 ಯೂನಿಟ್ ನವರೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಹೋಲ್ಡ್ ಮಾಡಬಹುದು ಅಂತೇಳಿ ಅಮೆಂಡ್ಮೆಂಟ್ ಮಾಡಲಾಗಿದೆ. ಇದೇ ರೀತಿಯಾಗಿ ಕೆಲವೊಂದು ಸ್ಪೆಸಿಫಿಕ್ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಉದಾಹರಣೆಗೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಆಗಿರಬಹುದು, ಆ ಒಂದು ಡಿಸ್ಟ್ರಿಕ್ಟ್ ಗಳಲ್ಲಿ ಒಂದು ಲಿಮಿಟ್ ಅನ್ನ 80 ಯೂನಿಟ್ಸ್ ವರೆಗೂ ಕೂಡ ಜಾಸ್ತಿ ಮಾಡಲಾಗಿದೆ. ನೆಕ್ಸ್ಟ್ ಬರುವಂತಹ ಅಮೆಂಡ್ಮೆಂಟ್ ಎಕ್ಸ್ಪ್ಯಾಂಡೆಡ್ ಎಲಿಜಿಬಿಲಿಟಿ. ಈ ಒಂದು ಅಮೆಂಡ್ಮೆಂಟ್ ನ ಪ್ರಕಾರ ಎಜುಕೇಶನಲ್, ರಿಲಿಜಿಯಸ್, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್, ಟ್ರಸ್ಟ್ಸ್, ಸೊಸೈಟೀಸ್ ಅಂಡ್ ಕಂಪನೀಸ್ಗಳು ತಮಗೆ ಬೇಕಾದಷ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಗಳನ್ನ ಹೋಲ್ಡ್ ಮಾಡಬಹುದು. ಈ ಅಮೆಂಡ್ಮೆಂಟ್ ಗಿಂತ ಮುಂಚೆ ಆ ಕಾಯ್ದೆಯ ಪ್ರಕಾರ ಈ ಎಜುಕೇಶನಲ್, ರಿಲಿಜಿಯಸ್, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್, ಟ್ರಸ್ಟ್ ಗಳಾಗ್ಲಿ, ಸೊಸೈಟೀಸ್ ಗಳಾಗ್ಲಿ, ಕಂಪನೀಸ್ ಗಳಾಗ್ಲಿ ಯಾರು ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಗಳನ್ನ ಹೊಂದೋ ಹಾಗಿರ್ಲಿಲ್ಲ. ಆದ್ರೆ ಈ ಅಮೆಂಡ್ಮೆಂಟ್ ಆದ ನಂತರ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ಎಲ್ಲರಿಗೂ ಓಪನ್ ಮಾಡಿ ಅದರಲ್ಲಿ ಹೆಚ್ಚಿನ ಇನ್ವೆಸ್ಟರ್ಸ್ ಗಳು ಬಂದು ಇನ್ವೆಸ್ಟ್ ಮಾಡಲಿ ಅಂತ ಹೇಳಿ ಈ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಲಾಗಿದೆ. ನೆಕ್ಸ್ಟ್ ಬರುವಂತಹ ಅಮೆಂಡ್ಮೆಂಟ್ ರೆಟ್ರೋಸ್ಪೆಕ್ಟಿವ್ ಲೀಗಲೈಸೇಷನ್ ಆಫ್ ಲ್ಯಾಂಡ್ ಸೇಲ್ಸ್. ಹೀಗಂದ್ರೆ ಲ್ಯಾಂಡ್ ಅನ್ನ ಸೇಲ್ ಮಾಡೋ ಬಗ್ಗೆ ಈ ಹಿಂದೆ ಏನು ಪಾಸ್ಟ್ ನಲ್ಲಿ ಡಿಸ್ಪ್ಯೂಟ್ಸ್ ಗಳಿದ್ವು, ಅಲಿಗೇಷನ್ಸ್ ಗಳಿದ್ವು, ಉದಾಹರಣೆಗೆ ಆ ಅಲಿಗೇಷನ್ಸ್ ಗಳು ಕರಪ್ಷನ್ ಬಗ್ಗೆ ಆಗಿರ್ಬೋದು, ಇನ್ಯಾವುದರ ಬಗ್ಗೆ ಆಗಿರ್ಬೋದು. ಈ ಅಮೆಂಡ್ಮೆಂಟ್ ಆದ ಮೇಲೆ ಆ ಹಳೆ ಡಿಸ್ಪ್ಯೂಟ್ಸ್ ಗಳನ್ನೆಲ್ಲ ತೆಗೆದು ಹಾಕಿ ಅವತ್ತಿಂದ ರೆಟ್ರೋಸ್ಪೆಕ್ಟಿವ್ಲಿ ಡಿಸ್ಪ್ಯೂಟ್ಸ್ ಗಳಿಂದ ಇದ್ದಂತಹ ಎಲ್ಲಾ ಲ್ಯಾಂಡ್ ಗಳನ್ನು ಸೇಲ್ ಮಾಡುವ ಸಲುವಾಗಿ ಅದನ್ನ ಲೀಗಲೈಸ್ ಮಾಡಲಾಗಿದೆ. ಈ ಅಮೆಂಡ್ಮೆಂಟ್ ನ ಪ್ರಕಾರ ಈ ಹಿಂದೆ ಡಿಸ್ಪ್ಯೂಟ್ಸ್ ಗಳು ಇದ್ದಂತಹ ಜಮೀನುಗಳನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಾರಬಹುದು.
ನೆಕ್ಸ್ಟ್ ಅಮೆಂಡ್ಮೆಂಟ್ ಏನು ಅಂತಂದ್ರೆ ಎಕ್ಸೆಂಪ್ಷನ್ಸ್ ಫಾರ್ SC/ST ಲ್ಯಾಂಡ್. ಸೊ ಅಂದ್ರೆ ದಿ ಕರ್ನಾಟಕ ಶೆಡ್ಯೂಲ್ ಕಾಸ್ಟಸ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೆನ್ ಲ್ಯಾಂಡ್ಸ್ ಆಕ್ಟ್ 1978 ನ ಪ್ರಕಾರ ಈ SC/ST ಸಮುದಾಯದ ಜನರು ತಮ್ಮ ಹತ್ತಿರ ಇರುವಂತಹ ಲ್ಯಾಂಡ್ ಅನ್ನು ಯಾರಿಗೂ ಮಾರೋ ಹಾಗಿಲ್ಲ, ಅದನ್ನ ಯಾರು ಕೂಡ ಕೊಳ್ಳೋ ಕೂಡ ಹಾಗಿಲ್ಲ. ಸೊ ಅದನ್ನ ರೀಸೆಂಟ್ ಅಮೆಂಡ್ಮೆಂಟ್ ಅಲ್ಲಿ ಎನ್ಶ್ಯೂರ್ ಮಾಡಲಾಗುತ್ತೆ, ಆ ಜಮೀನುಗಳಿಗೆ ಪ್ರೊಟೆಕ್ಷನ್ ಅನ್ನ ಕೊಡಲಾಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಈಗ ಈ ಅಮೆಂಡ್ಮೆಂಟ್ಸ್ ಗಳಿಂದ ಏನು ಇಂಪ್ಲಿಕೇಶನ್ಸ್ ಗಳಾಗಿವೆ ಮತ್ತು ಕಾಂಟ್ರೋವರ್ಸೀಸ್ ಗಳಾಗಿವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಬರುವಂತದ್ದು ಎಕಾನಾಮಿಕ್ ಡೆವಲಪ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಯಾರು ಈ ರೀಸೆಂಟ್ ಅಮೆಂಡ್ಮೆಂಟ್ಸ್ ಗಳನ್ನ ಸಪೋರ್ಟ್ ಮಾಡ್ತಾರೆ ಅವ್ರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಈ ಅಮೆಂಡ್ಮೆಂಟ್ ಗಳಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಅಗ್ರಿಕಲ್ಚರಲ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಒಂದು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಮಾಡರ್ನ್ ಅಂದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್ ಮಾಡರ್ನೈಸ್ ಆಗುತ್ತೆ. ಈ ಸೆಕ್ಟರ್ ನಲ್ಲಿ ಕ್ಯಾಪಿಟಲ್ ಫ್ಲೋ ಜಾಸ್ತಿ ಆಗುತ್ತೆ, ಅಂದ್ರೆ ಹಣದ ಹರಿವು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಗವರ್ನಮೆಂಟ್ ಲ್ಯಾಂಡ್ ಅಕ್ವಿಜಿಷನ್ ಮಾಡಿಕೊಳ್ಳೋದು ಈಜಿ ಆಗುತ್ತೆ. ಈ ತರ ಲ್ಯಾಂಡ್ ಅಕ್ವಿಜಿಷನ್ ಈಜಿ ಆದಾಗ ಇಂಡಸ್ಟ್ರಿಯಲ್ ಮತ್ತು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ಗಳು ಬೇಗ ಆಗ್ತವೆ. ಒಂದು ರಾಜ್ಯದ ಒಂದು ಓವರ್ ಆಲ್ ಎಕನಾಮಿಕ್ ಗ್ರೋತ್ ಬೇಗ ಬೂಸ್ಟ್ ಆಗುತ್ತೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಅಮೆಂಡ್ಮೆಂಟ್ಸ್ ಗಳನ್ನ ಕ್ರಿಟಿಕ್ಸ್ ಮಾಡುವಂತವರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಕೆಲವೊಂದು ಫಾರ್ಮರ್ಸ್ ಗ್ರೂಪ್ಗಳು ಅಂದ್ರೆ ರೈತರ ಗುಂಪುಗಳು ಮತ್ತು ಅಪೋಸಿಷನ್ ಪಾರ್ಟೀಸ್ಗಳು ಏನು ಅವರ ಆರ್ಗ್ಯುಮೆಂಟ್ ಅಂದ್ರೆ, ಈ ಚೇಂಜಸ್ ಗಳಿಂದ ಅಗ್ರಿಕಲ್ಚರ್ ಕಾರ್ಪೊರೇಟೈಸೇಷನ್ ಆಗುತ್ತೆ, ಅಂದ್ರೆ ಬಂಡವಾಳ ಶಾಹಿತನದಲ್ಲಿ ಒಳಗ್ ಬರುತ್ತೆ. ಈ ಬಂಡವಾಳ ಶಾಹಿಗಳು ಹೆಚ್ಚು ಜಮೀನನ್ನ ಖರೀದಿ ಮಾಡ್ತಾರೆ. ಈ ಸ್ಮಾಲ್ ಫಾರ್ಮರ್ಸ್ ಸಣ್ಣ ರೈತರು ಏನಿರ್ತಾರೆ ಅವರನ್ನ ಹೊರಗಡೆ ತಳ್ಳಬಿಡ್ತಾರೆ. ಇದರಿಂದ ಅನೇಕ ಸಣ್ಣ ರೈತರು ಲ್ಯಾಂಡ್ ಲೆಸ್ನೆಸ್ ಜಮೀನ ರಹಿತರಾಗ್ತಾರೆ. ಸೊ ಯಾವ ಒಂದು ರೈತರು ಹಳ್ಳಿಯ ಪಾಪ್ಯುಲೇಷನ್ಗೆ ಜನಸಂಖ್ಯೆಗೆ ಒಳಗಿರ್ತಾರೆ ಮತ್ತು ಯಾರು ಕೇವಲ ಕೃಷಿಯ ಮೇಲೆ ಅವಲಂಬಿತರಾಗಿರ್ತಾರೆ ಅಂತಹವರು ಮುಂದೆ ಒಂದು ಗ್ರೇಟರ್ ಫೈನಾನ್ಷಿಯಲ್ ಡಿಸ್ಟ್ರೆಸ್ಗೆ ಒಳಗಾಗಬೇಕಾಗತ್ತೆ. ಇದರಿಂದ ಆ ರೈತರ ಆತ್ಮಹತ್ಯೆಗಳು ಕೂಡ ಜಾಸ್ತಿ ಆಗ್ಬೋದು, ಅವರ ಅದೊಂದು ರೇಟ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ಸೊ ಕ್ರಿಟಿಕ್ಸ್ ಆರ್ಗ್ಯುಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಅಂತಂದ್ರೆ, ಇಂಪ್ಯಾಕ್ಟ್ ಆನ್ ರೂರಲ್ ಕಮ್ಯುನಿಟೀಸ್, ಯಾವ ರೀತಿಯಾಗಿ ಹಳ್ಳಿಯ ಜನರ ಒಂದು ಕಮ್ಯುನಿಟಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಅಪೋಸಿಷನ್ ಅವರು ಏನು ಹೈಲೈಟ್ ಮಾಡ್ತಾರೆ ಅಂತಂದ್ರೆ, ಲ್ಯಾಂಡ್ ಕೇವಲ ಒಂದು ಫೈನಾನ್ಷಿಯಲ್ ಅಸೆಟ್ ಅಲ್ಲ, ಅದು ಹಳ್ಳಿಯ ಜನರಿಗೆ ಒಂದು ಜೀವನೋಪಾಯವನ್ನ ನಡೆಸುವಂತಹ ಒಂದು ಸಂಪನ್ಮೂಲವಾಗಿದೆ. ಅಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ನೀವು ಇಂಡಸ್ಟ್ರಿಯಲ್ ಪರ್ಪೋಸ್ಗೆ ಬಳಸಿದಾಗ ರೂರಲ್ ಏರಿಯಾಸ್ ನಲ್ಲಿ ಇರುವಂತಹ ಒಂದು ಸೋಷಿಯಲ್ ಫ್ಯಾಬ್ರಿಕ್ ಆಗಲಿ, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂತಹ ಲೈವ್ಲಿಹುಡ್ಸ್ ಒಂದು ಜೀವನ ಅಂಶಗಳು ಒಂದು ಅಪಾಯಕ್ಕೆ ಬರುವಂತಹ ಸಾಧ್ಯತೆಗಳಿವೆ ಅಂತೇಳಿ ಅವರ ವಾದ ಆಗಿರ್ತದೆ. ನೆಕ್ಸ್ಟ್ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಸ್ಪೆಕ್ಯುಲೇಟಿವ್ ಲ್ಯಾಂಡ್ ಪರ್ಚೇಸಸ್. ಸೊ ಈ ಅಮೆಂಡ್ಮೆಂಟ್ ಗಳಿಂದ ಬೆಂಗಳೂರು ಸುತ್ತಮುತ್ತ ಇರುವಂತಹ ಅರ್ಬನ್ ಏರಿಯಾಸ್ಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಗಳನ್ನ ಜಾಸ್ತಿ ಖರೀದಿ ಮಾಡ್ತಾರೆ, ಅವುಗಳ ಬೆಲೆ ಜಾಸ್ತಿ ಏರಿಕೆ ಆಗುತ್ತೆ. ಸೊ ಇದರಿಂದ ಮತ್ತೆ ರೈತರು ಜಮೀನನ್ನ ಪರ್ಚೇಸ್ ಮಾಡಬೇಕು ಅಥವಾ ತಮ್ಮ ಜಮೀನನ್ನ ಉಳಿಸ್ಕೊಳ್ಬೇಕು ಅಂದಾಗ ಸಾಧ್ಯ ಆಗೋದಿಲ್ಲ. ಈ ಆರ್ಗ್ಯುಮೆಂಟ್ ಗಳನ್ನ ಹೇಳಿ ಈ ಅಮೆಂಡ್ಮೆಂಟ್ಸ್ ಗಳನ್ನ ಅವರು ವಿರೋಧ ಮಾಡ್ತಾರೆ, ಕ್ರಿಟಿಕ್ ಮಾಡ್ತಾರೆ. ಸೊ ಸ್ನೇಹಿತರೆ, ಇದು ರೀಸೆಂಟ್ ಅಮೆಂಡ್ಮೆಂಟ್ಗಳು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.